ಈ ವಿದ್ಯಾರ್ಥಿಯ ಒಂದು ಟ್ಯಾಲೆಂಟನ್ನು ಗುರುತಿಸಿ ನಮ್ಮ ಸಂಸ್ಥೆಯಲ್ಲಿ 2 ವರ್ಷ ನಾವು ಕಂಪ್ಲೀಟಾಗಿ ಊಟ ವಸತಿ ಕಲಿಕೆಯೊಂದಿಗೆ ಎಲ್ಲವನ್ನು ಉಚಿತ ಶಿಕ್ಷಣ ಕೊಟ್ಟು ಆ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇತ್ತು. ಇದನ್ನ ಅವರು ಗಮನಿಸಿ ನನ್ನ ಟ್ಯಾಲೆಂಟ್ ನೋಡಿ ಕರೆದು 2 ವರ್ಷ ನಿಂಗೆ ಫ್ರೀ ಕೊಡ್ತೀವಿ, ಚೆನ್ನಾಗಿ ಓದ್ತೀಯಾ ಅಂತ ಕೇಳಿದ್ರು. ಆಯ್ತಂತ ಹೇಳಿ ಅಡ್ಮಿಷನ್ ತೊಗೊಂಡಿದ್ದೆ. ಮತ್ತು 2 ವರ್ಷ ನಂಗೆ ಫುಲ್ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ. ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಿಗೇರಿ. ಬಡತನದ ನಡುವೆಯೂ ಅದ್ಭುತ ಸಾಧನೆ. ಅದಿತಿ ಸವಣೂರ್ಗೆ ಐಐಟಿ ಕನಸು ನನಸು ಮಾಡಿದ ಆಕ್ಸ್ಫರ್ಡ್ ಸಂಸ್ಥೆ. ಸಂಕಷ್ಟದ ಬದುಕಿಗೆ ಶಿಕ್ಷಣವೇ ದಾರಿ. ಐಐಟಿಯಲ್ಲಿ ಸೀಟು ಗಿಟ್ಟಿಸಿದ ಅದಿತಿ ಸವಣೂರ್ಗೆ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯಿಂದ ಭವ್ಯ ಸನ್ಮಾನ. ಹೌದು, ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಗುಡ್ಡದ ಮೇಲೆ ಇರುವ ಪ್ರತಿಷ್ಠಿತ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ವಿದ್ಯಾರ್ಥಿನಿ ಅದಿತಿ ನೀಲಕಂಠಪ್ಪ ಸವಣೂರ್ ಅವರು ಉತ್ತರ ಪ್ರದೇಶದ ಖಾನಾಪುರ ಜಿಲ್ಲೆಯ ಐಐಟಿ ಕಾನ್ಪುರ್ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಈ ಮಹತ್ತರ ಸಾಧನೆಯನ್ನು ಗುರುತಿಸಿ ಗುರುವಾರ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಲಾಯಿತು. ಸಂಸ್ಥೆಯ ಕೊಡುಗೆ ಮತ್ತು ಪ್ರೋತ್ಸಾಹ ಸಮಾರಂಭದಲ್ಲಿ ಮಾತನಾಡಿದ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್, ಗಜೇಂದ್ರಗಡದ ಅದಿತಿ ಸವಣೂರ್ ಅವರು ಗದಗ ಜಿಲ್ಲಾ ಮಟ್ಟದ ಟ್ಯಾಲೆಂಟ್ ಎಕ್ಸಾಮ್ ನಲ್ಲಿ 2ನೇ ಸ್ಥಾನ ಪಡೆದಾಗ ಅವರ ಪ್ರತಿಭೆಯನ್ನ ಅರಿತು ನಮ್ಮ ಸಂಸ್ಥೆಯು ಕಳೆದ 2 ವರ್ಷಗಳಿಂದ ಅವರಿಗೆ ಉಚಿತ ಶಿಕ್ಷಣ, ಊಟ, ವಸತಿ ಮತ್ತು ಐಐಟಿ ಕೋಚಿಂಗ್ ನೀಡಿದೆ. ಸಾಮಾನ್ಯ ಕಾರ್ಮಿಕ ಕುಟುಂಬದ ಹಿನ್ನೆಲೆಯುಳ್ಳ ಅದಿತಿ ಇಂದು ದೇಶದ ಪ್ರತಿಷ್ಠಿತ ಐಐಟಿ ಕಾಲೇಜಿಗೆ ಆಯ್ಕೆಯಾಗಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಎಂದರು. ಈ ಸಂದರ್ಭದಲ್ಲಿ ಎನ್ಜಿಒ ವತಿಯಿಂದ ಪ್ರತಿ ವರ್ಷವೂ 1 ಲಕ್ಷ ರೂಪಾಯಿ ಸಹಾಯಧನ ಹಾಗೂ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ವತಿಯಿಂದ 50,000 ರೂಪಾಯಿ ನಗದು ಪುರಸ್ಕಾರ ನೀಡಿ ಅದಿತಿಯನ್ನು ಪ್ರೋತ್ಸಾಹಿಸಲಾಗುವುದು ಎಂದು ತಿಳಿಸಿದರು. ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಹಾರೈಕೆ ಕಾಲೇಜಿನ ಪ್ರಾಚಾರ್ಯ ರೇವಣಸಿದ್ದಪ್ಪ ಮುರಾಳ್ ಅವರು ಮಾತನಾಡುತ್ತಾ, ಅದಿತಿಯ ಸಾಧನೆಯು ಇಂದಿನ ಆಕ್ಸ್ಫರ್ಡ್ ಸಂಸ್ಥೆಯ ಸಂಭ್ರಮಕ್ಕೆ ಕಾರಣವಾಗಿದೆ. ಐಐಟಿ ಕಾನ್ಪುರದಂತಹ ಉನ್ನತ ಸಂಸ್ಥೆಯಲ್ಲಿ ಓದಿ ಮುಂದೆ ಉತ್ತಮ ಕಂಪ್ಯೂಟರ್ ಇಂಜಿನಿಯರ್ ಆಗಿ ದೇಶಕ್ಕೆ ಕೀರ್ತಿ ತರಲಿ ಎಂದು ಶುಭ ಹಾರೈಸಿದರು. ವಿದ್ಯಾರ್ಥಿನಿ ಅದಿತಿಯ ಭಾವುಕ ನುಡಿ ವೇದಿಕೆಯಲ್ಲಿ ಮಾತನಾಡಿದ ಅದಿತಿ ಸವಣೂರ್, ನಾನು ದಲಿತ ಸಮುದಾಯದವಳಾದರೂ ಆಕ್ಸ್ಫರ್ಡ್ ಸಂಸ್ಥೆ ನನ್ನನ್ನು ಯಾವುದೇ ಭೇದ ಭಾವವಿಲ್ಲದೆ ಅಪ್ಪಿಕೊಂಡಿತು. ನನ್ನ ಬಡತನವನ್ನು ಗಮನಿಸಿ ಐಐಟಿ ತರಬೇತಿ, ಉಚಿತ ಊಟ ಮತ್ತು ವಸತಿ ಸೌಲಭ್ಯ ಕಲ್ಪಿಸಿಕೊಟ್ಟ ಸಂಸ್ಥೆಯ ಅಧ್ಯಕ್ಷ ಮಲ್ಲನಗೌಡ ಪಾಟೀಲರು, ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲರು ಮತ್ತು ನನ್ನ ಗುರುಗಳಿಗೆ ನಾನು ಚಿರಋಣಿ. ಇದೇ ಸಂಸ್ಥೆಯಲ್ಲಿ ನನ್ನ ತಮ್ಮ ಕೂಡ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ ಎಂದು ಧನ್ಯವಾದ ಅರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಟಿವಿ ದೇಸಾಯಿ, ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಗುರು ಇಸ್ಮಾಯಿಲ್ ಮನಿಯಾರ್ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಶಿಕ್ಷಕರು ಹಾಗೂ ಸೇರಿದಂತೆ ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಮಿತ್ ಗೌಡ ಪಾಟೀಲ್ ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಕಳೆದ 1 ತಿಂಗಳ ಮುಂಚೆ JEE ಅಡ್ವಾನ್ಸ್ ರಿಸಲ್ಟ್ ಆಲ್ರೆಡಿ ಪ್ರಕಟಗೊಂಡಿದ್ದು, ನಮ್ಮ ಸಂಸ್ಥೆಯಿಂದ ಸರಿಸುಮಾರು 4ರಿಂದ 5 ವಿದ್ಯಾರ್ಥಿಗಳು IITಯನ್ನು ಕ್ಲಿಯರ್ ಮಾಡಿದ್ದಾರೆ. ಅದರ ಜೊತೆಯಾಗಿ ಸರಿಸುಮಾರು 6ರಿಂದ 8 ವಿದ್ಯಾರ್ಥಿಗಳು NIT ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಭಾರತದಲ್ಲಿ ಅವರ ಸೀಟನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ನನ್ನ ಪಕ್ಕ ನಿಂತ ವಿದ್ಯಾರ್ಥಿ ಹೆಸರು ಅದಿತಿ ಸವಣೂರ್ ಅಂತ. ಈ ವಿದ್ಯಾರ್ಥಿಯ ಊರು ಗಜೇಂದ್ರಗಡ, ಡಿಸ್ಟಿಕ್ಕು ಗದಗ. ನಾನು ಕಳೆದ 2 ವರ್ಷದ ಹಿಂದೆ ಗದಗದಲ್ಲಿ ಒಂದು ಎಕ್ಸಾಮನ್ನು ಮಾಡಿದೆ. ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಜೀನಿಯಸ್ ಅವಾರ್ಡ್ ಅಂತ ಎಕ್ಸಾಮ್ ಮಾಡ್ತೀವಿ. ಅದರಲ್ಲಿ ಈ ವಿದ್ಯಾರ್ಥಿ ಸರಿಸುಮಾರು ಈ ಎಕ್ಸಾಮ್ದಲ್ಲಿ ಸರಿಸುಮಾರು 4,000ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಆಗಿದ್ರು. ಅದರಲ್ಲಿ ಈ ವಿದ್ಯಾರ್ಥಿನಿ 2ನೇ ರ್ಯಾಂಕನ್ನು ಗಿಟ್ಟಿಸ್ಕೊಂಡಿದ್ದಲ್ಲಿ. ಈ ವಿದ್ಯಾರ್ಥಿಯ ಒಂದು ಟ್ಯಾಲೆಂಟನ್ನು ಗುರುತಿಸಿ ನಮ್ಮ ಸಂಸ್ಥೆಯಲ್ಲಿ 2 ವರ್ಷ ನಾವು ಕಂಪ್ಲೀಟಾಗಿ ಊಟ ವಸತಿ ಕಲಿಕೆಯೊಂದಿಗೆ ಎಲ್ಲವನ್ನು ಉಚಿತ ಶಿಕ್ಷಣ ಕೊಟ್ಟು ಆ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇತ್ತು. ಇನ್ನೊಂದು, ಇವ್ರ ಮನೆ ಪರಿಸ್ಥಿತಿ ಭಾಳ ಗಂಭೀರವಾಗಿತ್ತು. ಇವ್ರ ತಂದೆ ತಾಯಿ ಮತ್ತು ಅಲ್ಲಿ ಓದಿಸುವಂಥ ಅವ್ರಿಗೆ ಶಕ್ತಿ ಇದ್ದಿಲ್ಲ. ಈ ವಿದ್ಯಾರ್ಥಿ ನಮ್ಮ ಕಡೆ ಬಂದು ರಿಕ್ವೆಸ್ಟ್ ಮಾಡಿದಾಗ ಈ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಫ್ರೀಯಾಗಿ ಓದಿಸಿ ಈಗ ವಿದ್ಯಾರ್ಥಿನಿ ಒಂದು ಭಾರತ ದೇಶದಲ್ಲಿ ಅತ್ಯುತ್ತಮವಂಥ ಒಂದು IIT ಕಾನ್ಪುರದಲ್ಲಿ ಅವಳು ವಿದ್ಯಾರ್ಥಿ ತನ್ನ ಸೀಟನ್ನು ಗಿಟ್ಟಿಸ್ಕೊಂಡಿದ್ದಾಳೆ.
ಇದು ಒಂದು ನಮ್ಮ ಸಂಸ್ಥೆ ಮತ್ತು ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಒಂದು ಹೆಮ್ಮೆಯ ಸಂಗತಿ. ಈ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ವಿದ್ಯಾರ್ಥಿಗೆ ತನ್ನ ಓದಿಗಾಗಿ ನಮ್ಮ ಸಂಸ್ಥೆಯಿಂದ 50,000 ರೂಪಾಯಿ ನಗದು ಹಣವನ್ನು ಕೊಟ್ಟು ಪ್ರತಿ ವರ್ಷ ಈ ಸಂಸ್ಥೆ ನಮ್ಮ ಸಂಸ್ಥೆಯಿಂದ ಅಥವಾ ಇನ್ನೊಂದು NGO ಕಡೆಯಿಂದ ತಲಾ 1 ಲಕ್ಷ ರೂಪಾಯಿ ನಾವು ಬರೋಂಗೆ ಆ ವಿದ್ಯಾರ್ಥಿ ಅನುಕೂಲ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ಇವ್ರ ತಮ್ಮನೂ ಸಹಿತ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷ ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಬರೋದು, ಈ ವಿದ್ಯಾರ್ಥಿನೂ ಇವರು ತಮ್ಮನೂ ಸಹಿತ ನಮ್ಮ ಸಂಸ್ಥೆಯಲ್ಲಿ 2 ವರ್ಷ ಫ್ರೀ ಆಗಿ ಓದ್ತಾ ಇದ್ದಾನೆ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಆಗಿರ್ತಕ್ಕಂಥ ಕಾನ್ಪುರ್ ಒಳಗೆ ಆಕೆ IIT ಒಂದು ಅಡ್ಮಿಷನ್ ತೊಗೊಂಡಿದ್ದಾಳೆ. ನಮ್ಮ ಸಂಸ್ಥೆಯಿಂದ ಈಗಾಗಲೇ ಆಕೆ ನಾಳೆ ದಿನ ಹೊರಡ್ತಾ ಇದ್ದಾಳೆ. ಆ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಸಂಸ್ಥೆಯೊಳಗೆ ಆಕೆಗೆ ಒಂದು ಸನ್ಮಾನವನ್ನು ಇಟ್ಕೊಂಡು ಭಾಳ ಸಂತಸದ ಕ್ಷಣಗಳನ್ನು ನಾವು ಇವತ್ತಿನ ದಿನ ಇಲ್ಲಿ ಪಡ್ಕೊಳ್ತಾ ಇದ್ದೀವಿ. ಓದುವಂಥ ಒಂದು ಮನಸ್ಥಿತಿ ಎಲ್ರಿಗೂ ಇರ್ತದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತದೆ. ಆದರೆ ಅತಿಥಿ ಅನ್ನುವಂಥ ವಿದ್ಯಾರ್ಥಿನಿ ನಮ್ಮ ಸಂಸ್ಥೆಯೊಳಗೆ ಹಗಲಿರುಳು ಆಕೆ ಪಟ್ಟ ಶ್ರಮ ನಮ್ಗೆ ಗೊತ್ತಿದೆ, ಎಲ್ಲ ಸಿಬ್ಬಂದಿಯವರಿಗೆ. ಆಕೆ ಮಾಡ್ತಕ್ಕಂಥ ವರ್ಕ್ ನೋಡಿದರೆ ಎಂಥವ್ರಿಗೂ ಕೂಡ ಬೆರಗಾಗುವಂಥದ್ದು. ಯಾಕಂದರೆ ಕಂಪ್ಯೂಟರ್ ಇರ್ಬೋದು, ಕ್ಲಾಸ್ಗಳಿರ್ಬೋದು, ಸ್ಟಡಿ ಅವರ್ ಇರ್ಬೋದು, ಆಮೇಲೆ ಹಾಸ್ಟೆಲ್ ಒಳಗಿರ್ಬೋದು, ಸತತ ಅಭ್ಯಾಸ ಮಾಡಿಕೊಂಡು ನಮ್ಮ ಸಂಸ್ಥೆಯನ್ನು ಭಾರತ ದೇಶದೊಳಗೆ ಒಂದು ಒಳ್ಳೆಯ ಕೀರ್ತಿಯನ್ನು ಆಕೆ ತಂದಿದ್ದಾಳೆ. ಭಾಳ ಸಂತೋಷ. ಮುಂದಿನ ದಿನಮಾನಗಳಲ್ಲಿ ಆಕೆ ಇನ್ನೂ ಹೆಚ್ಚು ಹೆಚ್ಚು ಕೀರ್ತಿಯನ್ನು ಪಡೆದುಕೊಳ್ಳಿ ಅಂಥೇಳಿ ನಮ್ಮ ಸಂಸ್ಥೆ ಪರವಾಗಿ ಆಕೆಗೆ ಶುಭ ಹಾರೈಸ್ತೇವೆ. ನನ್ನ ಹೆಸರು ಅದಿತಿ ಸೌನೂರ್. ನಾನು ಗಜೇಂದ್ರಗಡ ಗದಗ ಡಿಸ್ಟಿಕ್ಕಿಂದ ಬಂದಿದ್ದೆ. ಈ ಸಂಸ್ಥೆ ಎವ್ರಿ ಇಯರ್ ಎಲ್ಲ ಕಡೆ ಪ್ರತಿ ಒಂದೊಂದು ಜಿಲ್ಲೆ ಒಳಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಮ್ಮ ಗದಗ ಒಳಗೆ 2 ವರ್ಷದಿಂದ ಕಂಡಕ್ಟ್ ಮಾಡಿದ್ರು. ಅದರೊಳಗೆ ನಾನು ಸೆಕೆಂಡ್ ಬಂದಿದ್ದೆ. ಆ್ಯಂಡ್ ಅವಾಗ ಮತ್ತೆ ಇಲ್ಲಿ ಕಾಲೇಜ್ ನಾಗರಬೆಟ್ಟ ಒಳಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರೊಳಗೂ ನಾನು ಸೆಕೆಂಡ್ ಬಂದಿದ್ದೆ. ಇದನ್ನು ಅವರು ಗಮನಿಸಿ ನನ್ನ ಟ್ಯಾಲೆಂಟ್ ನೋಡಿ ಕರೆದು 2 ವರ್ಷ ನಿಂಗೆ ಫ್ರೀ ಕೊಡ್ತೀವಿ, ಚೆನ್ನಾಗಿ ಓದ್ತೀಯಾ ಅಂತ ಕೇಳಿದರು. ಆಯ್ತಂತ ಹೇಳಿ ಅಡ್ಮಿಷನ್ ತೊಗೊಂಡಿದ್ದೆ. ಮತ್ತು 2 ವರ್ಷ ನಂಗೆ ಫುಲ್ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ. ಊಟ, ವಸತಿ, ಶಿಕ್ಷಣ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. 2 ವರ್ಷ ಭಾಳ ಚಲೋ ನೋಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಲೆಕ್ಚರರ್ಸ್ ಎಲ್ಲ ಭಾಳ ಚೆನ್ನಾಗಿದ್ದಾರೆ. ನಮ್ಮ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೂ ಇರ್ತಾರೆ ನಮ್ಮ ಜೊತೆನೇ. ಮತ್ತು ಅಡ್ಮಿನಿಸ್ಟ್ರೇಷನ್ ಮತ್ತು ಚೇರ್ಮನ್ ಎಲ್ಲರೂ ಬೆಳಗ್ಗೆ 8ರಿಂದ ನೈಟ್ ಸ್ಟಡಿ ಅವರ್ಸ್ ಕಂಪ್ಲೀಟ್ ಆಗೋ ಮಟ್ಟನೂ ಇರ್ತಾರೆ. ನಮ್ಗೆ ಎವ್ರಿ ವೀಕ್ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾರೆ. ಎವ್ರಿ ವೀಕ್ ಅನಲೈಸ್ ಮಾಡಿ ಲೆಕ್ಚರರ್ಸ್ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಒಬ್ಬೊಬ್ರಿಗೂ ಹೇಳ್ತಾರೆ, ನಿಂದು ಇದು ಕಡಿಮೆ ಆಗತ್ತೈತಿ, ಇದು ಚಲೋ ಮಾಡ್ಕೊ ಅಂಥೇಳಿ. ಮತ್ತು ನಾನು ಜಾತಿಯೊಳಗೆ SC ಇದ್ದೆ. ಆದರೂ ನಂಗೆ ಹಂಗೇನು ಯಾವತ್ತೂ ಟ್ರೀಟ್ ಮಾಡಿಲ್ಲ ಅವ್ರು. ನಂಗೆ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡಿದ್ದಾರೆ. ನನ್ನ ಮಗಳ ಟೈಪೇ ನೋಡ್ಕೊಂಡಿದ್ದಾರೆ. ಮತ್ತು ನಮ್ಮ ತಮ್ಮನೂ ಎಕ್ಸಾಮ್ ಬರೆದಿದ್ದಾನೆ ಈ ವರ್ಷ. ಅವನಿಗೂ ಫ್ರೀ ಸೀಟ್ ಕೊಟ್ಟಿದ್ದಾರೆ 2 ವರ್ಷ. ಅವನು ಚಲೋ ಮಾಡ್ತಾನಂತ ಅನ್ಕೊತೀನಿ. ಸಂಸ್ಥೆಯ ಅಧ್ಯಕ್ಷರಾದ ಪಾಟೀಲ್ ಸರ್ ಹಾಗೂ ಆಡಳಿತಾಧಿಕಾರಿಯಾದ ಅಮಿತ್ ಗೌಡ ಪಾಟೀಲ್ ಸರ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಧನ್ಯವಾದ. ಗುರಿ ನೀವು ಮುಂದೆ ಏನಾಗಬೇಕು? ಇವಾಗ ಇಂಜಿನಿಯರಿಂಗ್ ಮುಗಿಸಿ ಮುಂದೆ UPSC ಸಿವಿಲ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ಊಟದ್ದು ಅಂತ ಇಂಥದ್ದು ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ ಪಾಲಕರಿಗೆ. ಇಲ್ಲಿ ಅಂಥದ್ದು ಏನಾದರೂ ನೀವು ಕಂಡಿದ್ದೀರಾ? ಹಂಗೇನಿಲ್ಲ ರೀ. ಎಲ್ಲ ಲೈಕ್ ಅದು ನಮ್ಗೆ ಫುಲ್ ಹೆಲ್ದಿ ಫುಡ್ ಇರ್ತೈತಿ. ರೊಟ್ಟಿ ಕೊಡ್ತಾರೆ, ಎವ್ರಿಡೇ ಕಾಳು ಪಲ್ಯ ಇರ್ತೈತಿ. ಹೆಲ್ದಿ ಫುಡ್ ಇದ್ದಿದ್ದ ಸಲಾಗಿ ಇಷ್ಟ ಆಗಲ್ಲ ಅನ್ನಿಸ್ತೈತಿ ಎಲ್ಲರಿಗೂ. ಈಗ ಜಂಕ್ ಫುಡ್ಡೇ ಇಷ್ಟ ಹಾಕೋ. ಸೊ ಅದರ ಸಲಾಗಿ ಮೇ ಬಿ ಕಂಪ್ಲೇಂಟ್ ಮಾಡ್ಬೋದು. ಬಟ್ ಊಟದ್ದು ಏನು ಪ್ರಾಬ್ಲಮ್ ಇಲ್ಲ. ರೊಟ್ಟಿ, ಚಪಾತಿ, ಸ್ವೀಟ್ ಎಲ್ಲ ಕೊಡ್ತಾರೆ. ಮತ್ತು ಇಲ್ಲಿ ದೇವ್ರನ್ನು ಭಾಳ ಪೂಜಿಸ್ತಾರೆ. ನಂಗೆ ಅದನ್ನು ಭಾಳ ಇಷ್ಟ ಆಯ್ತು. ಇಲ್ಲಿ ಎಲ್ಲ ಚೆನ್ನಾಗಿದೆ. ನಿಮ್ಮ ಕುಟುಂಬದ ಬಗ್ಗೆ? ನಮ್ಮ ಪಪ್ಪ ಮಮ್ಮಿ ಬಂದುಬಿಟ್ಟು, ನಮ್ಮ ಪಪ್ಪ ಖಾರ ಕುಟ್ಟೋ ಮಷಿನ್ ಇದೆ ನಮ್ಮದು ಊರಲ್ಲೇ. ಸಣ್ಣ ಬಿಸ್ನೆಸ್ ಅದು. ಅಲ್ಲಿ ಮನೆ ಹತ್ರನೇ ಮಾಡ್ಕೊಂಡಿದ್ದೀವಿ. ನಮಗೆ ಮತ್ತು ಬೇರೆ ಯಾವುದೂ ಆಪ್ಷನ್ ಇಲ್ಲ. ಓದಿಸ್ಲಿಕ್ಕೆ ಆ್ಯಕ್ಚುಲಿ ದುಡ್ಡು ಇರಲಿಲ್ಲ ಭಾಳ. ನಮ್ಮ ತಮ್ಮಂದು ಕಾಲೇಜ್ ಫೀಸ್ ಸ್ಕೂಲ್ 10th ಒಳಗೆ ಅವನು ಸೈನ್ಸ್ ಸ್ಕೂಲ್ ಇದ್ದ, ಅಲ್ಲಿ ಕಟ್ಟಬೇಕಾಗ್ತಿತ್ತು. ಸೊ ಆಗತ್ತಿರಲಿಲ್ಲ ಅಂಥೇಳಿ ಫ್ರೀ ಹುಡ್ಕಾಗ್ತಿದ್ರು. ನಂಗೆ ಈ ಕಾಲೇಜ್ ಇರಲಿಲ್ಲ ಅಂತಂದರೆ ನಂಗೆ IIT ಕಾನ್ಪುರ್ ಸಿಗ್ತಾನೆ ಇರಲಿಲ್ಲ ಅನ್ನಿಸ್ತೈತಿ. ಯಾಕಂದರೆ ಬೇರೆ ಕಡೆ ಎಲ್ಲ ಭಾಳ ಫೀಸ್ ಇರ್ತೈತಿ. ಸೊ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. IIT ಯಾವ ಥರ ತಯಾರಿದ್ಬಿಟ್ಟು? IITಗೆ JEE ಇಲ್ಲಿ ನೀಟ್, JEE, CET ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತಾರೆ. ನನಗೆ JEE ತೊಗೊಂಡಿದ್ದೆ. ನಂಗೆ ಎವ್ರಿ ವೀಕ್ ಎಕ್ಸಾಮ್ ತೊಗೊತಾರೆ. ಎವ್ರಿ ವೀಕ್ ಅನಲೈಸ್ ಮಾಡಿ ನಾವೆಲ್ಲೆಲ್ಲಿ ತಪ್ಪಾತೀವಿ ಎಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಓವರ್ ಆಲ್ ಪ್ರಿಪೇರ್ ಮಾಡ್ತಾರೆ ಎಲ್ಲ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.